मेरा घर मेरा सारा घराना मिलके तेरी स्तुति करेंगे। मैं और मेरा घर मेरा सारा घराना मिलके तेरी स्तुति करेंगे। बन के तरह मुझे संभाला, मेरी रक्षा किया तेरा धन्यवाद। बन के तरह मुझे संभाला, मेरी रक्षा किया तेरा धन्यवाद। एबेनेजरे एबेनेजरे धन्यवाद धन्यवाद धन्यवाद। एक बन के तरह मुझे संभाला, धन्यवाद 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 धन्यवाद। Verse of the today, Luka 18 chapter 2 verse। किसी नगर में एक न्यायाधीश हुआ करता था। वो ना तो परमेश्वर से डरता था और न ही मनुष्य से परवाह करता था। उसी नगर में एक विधवा भी रहती थी और वह उसके पास बार बार आती और कहती, देख, मुझे मेरे प्रति किए गए अत्यंत अन्याय के विरुद्ध न्याय मिलने ही चाहिए। एक लंबे समय तक वो न्यायाधीश आनाकानी करता रहा, पर आखिरकार उसने अपने मन में सोचा, ना तो मैं परमेश्वर से डरता हूँ और ना लोगों से परवाह करता हूँ, तो भी क्योंकि इस विधवा ने मेरे खान खा ली है, सो मैं देखूँगा कि उससे न्याय मिल जाए ताकि मेरे पास बार बार आकर मुझे थका डाले। ಇದರ ಅರ್ಥ, ಒಂದು ನ್ಯಾಯಾಧೀಶ, ಕೆಟ್ಟ ನ್ಯಾಯಾಧೀಶ ತಮ್ಮ ಹತ್ರ ಬರುವಂಥ ಪದೇ ಪದೇ ಬರುವಂಥ ಒಬ್ಬ ವಿಧವೆಗೆ ಅವನು ಆಕಿಗೋಸ್ಕರ ಆಕಿಗೆ ಹೆದರ್ತಿದ್ದಿದ್ದಿಲ್ಲ, ದೇವ್ರಿಗೂ ಹೆದರ್ತಿದ್ದಿದ್ದಿಲ್ಲ, ಆಕಿಗೆ ನ್ಯಾಯ ಕೊಡೋದ್ರಿಂದ ಅವನಿಗೇನು ಫಾಯ್ದಾನೂ ಇದ್ದಿದ್ದಿಲ್ಲ. ಆದರೆ ಅವನು ಆಕಿ ಪದೇ ಪದೇ ದೀನಳಾಗಿ ಪದೇ ಪದೇ ಇವು ನನಗೇನು ಕೆಲಸ ಮಾಡ್ತಿಲ್ಲ ಅಂತ ಗೊತ್ತಾದ ಮೇಲೂ ಪದೇ ಪದೇ ಅವನ ಹತ್ರ ಹೋಗಿ ಕೇಳ್ತಿದ್ಲು. ಅಂದರೆ ಒಬ್ಬ ಮನುಷ್ಯ ಪದೇ ಪದೇ ಒಬ್ಬ ಮನುಷ್ಯನಿಗೆ ಏನಾದರೂ ಕೇಳುವಾಗ ಅವನಿಗೆ ಹೋಗಲಿ ಬಿಡು, ಮಾಡೇ ಬಿಡ್ತೀನಿ ಅಂತ ಮನಸ್ಸಿರ್ಲಾರ್ದೇನೂ ಮಾಡಿಬಿಡ್ತಾನೆ. ಅವನಿಗೆ ಆಕೆ ಮೇಲೆ ಪ್ರೀತಿ ಇದ್ದಿದ್ದಿಲ್ಲ, ದೇವ್ರ ಮೇಲೆ ಹೆದರಿಕೆ ಇದ್ದಿದ್ದಿಲ್ಲ. ಹೋಗಲಿ, ಈಕಿ ಪದೇ ಪದೇ ಕೇಳ್ತಿದ್ದಾಳಲ್ಲ, ಅದಕ್ಕಾದರೂ ಮಾಡಿಬಿಡೋಣ, ಇಲ್ಲಿ ನನಗೆ ಈಕಿ ಭಾಳ ತ್ರಾಸು ಕೊಡ್ತಾಳೆ ಇಲ್ಲಾಂದರೆ ಅಂಥೇಳಿ ಮಾಡಿಬಿಡ್ತಾರೆ. ಅದೇ ರೀತಿ ನಾವು ಪದೇ ಪದೇ ದೇವರಿಗೆ ಪ್ರಾರ್ಥಿಸುವಾಗ, ಡೈಲಿ ನಾವು ಪ್ರಾರ್ಥನೆ ಮಾಡುವಾಗ, ನಮ್ಮ ಪ್ರಾರ್ಥನೆಯು ಕೆಟ್ಟರಾದಂಥ ಮನುಷ್ಯರೇ ನಮಗೆ ನಾವು ಪದೇ ಪದೇ ಕೇಳುವಾಗ ನಮಗೆ ಕೆಲಸ ಮಾಡ್ತಾರೆ, ನಮಗೇನಾದರೂ ಕೊಡ್ತಾರೆ. ಅಂದರೆ ನಾವು ಪದೇ ಪದೇ ದೇವ್ರಿಗೆ ಕೇಳುವಾಗ, ಪ್ರಾರ್ಥಿಸುವಾಗ ಒಳ್ಳೆಯವನಾದ ದೇವರು ನಮಗೆ ಆ ಪ್ರಾರ್ಥನೆಯ ಉತ್ತರ ಕೊಟ್ಟೇ ಕೊಡ್ತಾರೆ. ನಮ್ಮ ಬ್ಲೆಸ್ಸಿಂಗ್ಸು, ನಮ್ಮ ಕಮ್ಮಿ ಗಟ್ಟಿ ನಮ್ಮದು ಏನು ನಮ್ಮ ಪ್ರಾರ್ಥನೆ ಇದೆ ಅದು ನಮ್ಮ ಜೀವನದಲ್ಲಿ ನೆರವೇರುತ್ತೆ. ಏಕೆಂದರೆ ಮನುಷ್ಯನ ಸೃಷ್ಟಿ ಮಾಡಿದವರು ದೇವರು. ಮನುಷ್ಯರೇ ಒಳ್ಳೆ ಕಾರ್ಯಗಳನ್ನ ಮಾಡುವಾಗ ತಮ್ಮ ಮಕ್ಕಳಿಗೆ, ಮಕ್ಕಳು ಏನಾದರೂ ಕೇಳಿದರೆ ತಾಯಿ ಒಳ್ಳೆಯದನ್ನೇ ಕೊಡ್ತಾಳೆ. ಮನುಷ್ಯರೇ ಒಳ್ಳೆಯದನ್ನು ಕೊಡುವಾಗ ನಮ್ಗೆ ಒಳ್ಳೆಯದಾದಂಥ ದೇವರು, ಒಳ್ಳೆ ಮನುಷ್ಯರನ್ನ ಸೃಷ್ಟಿ ಮಾಡಿರುವಂಥ ದೇವರು ಒಳ್ಳೆಯದನ್ನೇ ಕೊಡ್ತಾನೆ. ತಂದೆಯಾದ ಕರ್ತನೇ, ಪರಮಾತ್ಮನೇ, ಪರಿಶುದ್ಧವಾದ ತಂದೆ, ಭೂಮಿ ಆಕಾಶಕ್ಕೂ ಬನಾನೆ ವಾಲೆ ಪಿತಾ ಪರಮಾತ್ಮ, ನೀನು ಒಳ್ಳೆ ದೇವರು ಪರಮೇಶ್ವರ, ಒಳ್ಳೆ ನ್ಯಾಯಗಾರನು ಪರಮೇಶ್ವರ, ಒಳ್ಳೆ ಕುರುಬನು ಪರಮೇಶ್ವರ. ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರು ಅವರ ಪ್ರಾರ್ಥನೆಯಲ್ಲಿ ಯಾವುದನ್ನು ಕೇಳಿದ್ದಾರೆ ಅದು ಬಿಬಿಲಿಕಲಲ್ಲಿ ಇದ್ದರೆ, ಅವರು ಧರ್ಮದ ಅನುಸಾರವಾಗಿ ಬದುಕ್ತಾ ಇದ್ದರೆ ಆ ಪ್ರಾರ್ಥನೆ, ಧರ್ಮಿ ಜನರ ಪ್ರಾರ್ಥನೆ ನೀನು ಕಿವಿಗೊಟ್ಟು ಕೇಳ್ತೀಯಾ ಅಂತ ನೀನು ವಚನ ಹೇಳುತ್ತೆ ಪರಮೇಶ್ವರ. ನೀನು ಇವ್ರ ಪ್ರಾರ್ಥನೆಯನ್ನು ಕೇಳಿದ್ಯಾಪ್ಪ ತಂದೆ, ಇವ್ರ ಪ್ರಾರ್ಥನೆಯನ್ನು ಕೇಳಿ ಇವ್ರನ್ನ ಆಶೀರ್ವದಿಸಿದ್ಯಾ ಪರಮೇಶ್ವರ. 12 ಪ್ರಾರ್ಥಿಸಿದಾಗ, ಬಂಜೆ ಆದಂಥ 12 ಪ್ರಾರ್ಥಿಸಿದಾಗ ನೀನು ಆಕೆ ಪ್ರಾರ್ಥನೆಯನ್ನು, ಧರ್ಮಿ ಆದಂಥ ಆಕೆ ಪ್ರಾರ್ಥನೆಯನ್ನು, ನ್ಯಾಯವಾದಂಥ ಆಕೆ ಪ್ರಾರ್ಥನೆಯನ್ನು ಕೇಳಿ ಆಕೆಗೆ ಸಮುವೇಲನ ಕೊಟ್ಟೆ ಪರಮೇಶ್ವರ. 12 ಪ್ರಾರ್ಥಿಸಿದಂತೆ ಸಮುವೇಲನ ಪಡ್ಕೊಂಡಂತೆ ಪ್ರತಿಯೊಬ್ಬರು ಯಾರ್ಯಾರು ತಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿದಾರೋ ಅವ್ರ ಗರ್ಭನ ಮುಟ್ತೇನೆ ಪರಮೇಶ್ವರ. ಅವ್ರ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಪರಮೇಶ್ವರ. ಸಮುವೇಲನಂಥ ಮಕ್ಕಳನ್ನ, ಧರ್ಮಿವಾದಂಥ ಮಕ್ಕಳನ್ನ ಅವ್ರು ಪಡ್ಕೊಂಡಿದ್ದಾರೆ ಪರಮೇಶ್ವರ. ಇವ್ರ ಸಂತತಿ ಸಮುವೇಲನಂತೆ
ಸಂತತಿ ಆಗಿದೆ ಪರಮೇಶ್ವರ. ಇವ್ರ ಮೇಲಿರುವಂಥ ಎಲ್ಲ ಜನರೇಷನ್ ಕರ್ಸ್ ಕ್ಯಾನ್ಸಲ್ ಆಗಿದೆ ಪರಮೇಶ್ವರ. ಇವ್ರ ಮಕ್ಕಳನ್ನ ಇವ್ರು ನೋಡಿದ್ದಾರೆ ಪರಮೇಶ್ವರ. ಯೇಸು ನಾಮದಿಂದ, ಯೇಸುವಿನ ರಕ್ತದಿಂದ ಇವರು ನ್ಯಾಯವಾದ ಪ್ರಾರ್ಥನೆ ಮಾಡುವಂತೆ ಇವ್ರ ಆತ್ಮನ ನಾನು ಮುಟ್ತೀನಿ ಪರಮೇಶ್ವರ. ಯೇಸು ನಾಮದಿಂದ ಇವ್ರ ಬಾಯಿ ನ್ಯಾಯವಾದ ಪ್ರಾರ್ಥನೆ ಮಾಡುವಂತಾಗಿದೆ. ಯೇಸುವಿನ ಪುನರುತ್ಥಾನದ ಶಕ್ತಿಯಿಂದ ಬೇಡ್ಕೊಳ್ಳೋರಿಗೆ ಕೊಡಲ್ಪಡುತ್ತೆ, ತಟ್ಟೋರಿಗೆ ತೆರೆಯಲ್ಪಡುತ್ತೆ, ಕೇಳಿದವ್ರಿಗೆ ಕೊಡಲ್ಪಡುತ್ತೆ ಪರಮೇಶ್ವರ. ನಿನ್ನ ವಚನ ಹೇಳುತ್ತೆ ಪರಮಾತ್ಮ ತಂದೆ ಆದ ಕರ್ತನೆ, ಯೇಸು ನಾಮದಿಂದ, ಯೇಸುವಿನ ರಕ್ತದಿಂದ ಇವರು ಪದೇ ಪ್ರಾರ್ಥಿಸುವಾಗ ಇವ್ರ ಆತ್ಮ ರೆಡಿ ಆಗಿದೆ ಪರಮೇಶ್ವರ. ಈ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರು ಪದೇ ಪ್ರಾರ್ಥನೆ ಮಾಡುವಂಥರಾಗಿದ್ದಾರೆ. ಯೇಸು ನಾಮದಿಂದ ನ್ಯಾಯವಾದ ಧರ್ಮವಾದ ಪ್ರಾರ್ಥನೆ ಮಾಡುವಂಥರಾಗಿದ್ದಾರೆ. ನ್ಯಾಯವಾಗಿ ಧರ್ಮವಾಗಿ ಬೇಡುವಂಥ ಎಲ್ಲ ಪ್ರಾರ್ಥನೆಗಳು ನಿನಗೆ ಸಲ್ಲಲ್ಪಟ್ಟಿದ್ದಾವೆ ಪರಮೇಶ್ವರ. ಯೇಸುವಿನ ಪುನರುತ್ಥಾನದ ಶಕ್ತಿಯಿಂದ ಇವರು ಪ್ರಾರ್ಥನೆ ಕೇಳಲ್ಪಟ್ಟಿದೆ. ಯೇಸುವಿನ ಪುನರುತ್ಥಾನದ ಶಕ್ತಿಯಿಂದ ಇವರು ಪದೇ ಪ್ರಾರ್ಥಿಸುವಂತಾಗಿದ್ದಾರೆ. ಯೇಸು ನಾಮದಿಂದ, ಯೇಸುವಿನ ರಕ್ತದಿಂದ ವರ್ಷಾನ್ಗಟ್ಲೆ ಕೇಳ್ದಿರೋಂಥ ಎಲ್ಲ ಪ್ರಾರ್ಥನೆಗಳು ಯೇಸು ನಾಮದಿಂದ ಕೇಳಲ್ಪಟ್ಟಿದೆ. ತಂದೆ ಆದ ಕರ್ತನೆ, ಧರ್ಮಿ ಜನಗಳ ಪ್ರಾರ್ಥನೆ ನೀನು ಕೇಳ್ತೀಯ. ಇವ್ರ ಪ್ರಾರ್ಥನೆ ಕೇಳುವಂತೆ ನಾನು ನಿನ್ನ ವಿನಂತಿಸ್ತೀನಿ ಪರಮೇಶ್ವರ. ನಿನ್ನ ಕೇಳಿ ಅದೇ ರೀತಿ ಯೇಸು ನಾಮದಿಂದ ಪ್ರಾರ್ಥನೆ ನೆರವೇರಿಸಿದ್ಯಾ. ನಿನಗೆ ಕೋಟಿ ಧನ್ಯವಾದ ಪರಮಾತ್ಮ. ತಂದೆ ಆದ ಕರ್ತನೆ, ನೀನು ಒಳ್ಳೆ ದೇವರಪ್ಪ. ನೀವು ಒಳ್ಳೆ ಮನುಷ್ಯರನ್ನ ಸೃಷ್ಟಿ ಮಾಡುವಂಥ ದೇವರು. ಇವರು ಪ್ರಾರ್ಥನೆ ಕೇಳಿದ್ಯಾ, ಅವ್ರ ಪ್ರಾರ್ಥನೆಯನ್ನು ಇವರು ಸ್ವೀಕರಿಸಿದ್ಯಾ, ಪ್ರಾರ್ಥನೆಯನ್ನು ಇವ್ರ ಜೀವನದಲ್ಲಿ ನೆರವೇರಿಸಿದ್ಯಾ. ಥ್ಯಾಂಕ್ ಯು ಪರಮೇಶ್ವರ. ಯೇಸು ನಾಮದಿಂದ ನೆರವೇರಿಸಿದ್ಯಾ. ಅಬ್ರಹಾಮನ ದೇವರು ಯೇಸು ನಾಮದಿಂದ ನೆರವೇರಿಸಿದೆ. ಯೇಸುವಿನ ರಕ್ತದಿಂದ ನಾವೆಲ್ಲರೂ ಅಬ್ರಹಾಮಿಗೆ ಸೇರಿದ್ದೀವಿ. ನೀನು ಅಬ್ರಹಾಮಿಗೆ ಮಕ್ಕಳನ್ನ ಕೊಟ್ಟಂತೆ ಇವರೆಲ್ಲರಿಗೂ ಮಕ್ಕಳನ್ನ ಕೊಟ್ಟಿದ್ಯಾ. ಎಲ್ಲ ಬಂಧನದಿಂದ ಇವ್ರಿಗೆ ಬಿಡುಗಡೆ ಕೊಟ್ಟಿದ್ಯಾ. ಎಲ್ಲ ದುರಾತ್ಮನ ಯೋಜನೆಗಳಿಂದ ಇವ್ರಿಗೆ ಬಿಡುಗಡೆ ಕೊಟ್ಟಿದ್ಯಾ. ಥ್ಯಾಂಕ್ ಯು ಪರಮೇಶ್ವರ. ಥ್ಯಾಂಕ್ ಯು ಜೀಸಸ್. ಆಮೇನ್.